ವೆಲ್ಕಮ್ ಬ್ಯಾಕ್. HMP ವೈರಸ್ ಪತ್ತೆ ಆಗ್ತಾ ಇದ್ದಂತೆ ಶಾಲೆಗಳಲ್ಲಿ ಫುಲ್ ಅಲರ್ಟ್. ಬೆಂಗಳೂರಿನ ಕೆಲ ಶಾಲೆಗಳಿಂದ SOPಯನ್ನ ಬಿಡುಗಡೆ ಮಾಡಲಾಗಿದೆ. ಶೀತ ಜ್ವರ ಇದ್ರೆ ಶಾಲೆಗೆ ಕಳಿಸದಂತೆ ಸೂಚನೆಯನ್ನ ನೀಡಲಾಗಿದೆ. ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ಕಾರ್ಯದರ್ಶಿ ಈ ಮಾಹಿತಿಯನ್ನ ನೀಡಿರೋದು. ಈಗಲೇ ಅಲರ್ಟ್ ಆಗುವಂತಹ ಕೆಲಸ ಶಾಲೆಗಳಲ್ಲಿ ಆಗ್ತಾ ಇದೆ. ಮಕ್ಕಳಲ್ಲಿ ಈ ರೀತಿಯ ವೈರಸ್ನ ಆತಂಕ ಹೆಚ್ಚಾಗಿ ಕಾಡುತ್ತಿರುವ ಹಿನ್ನೆಲೆ ಶಾಲೆಗಳಲ್ಲಿ ಈ ರೀತಿ SOPಗಳನ್ನು ಹೊರಡಿಸಲಾಗ್ತಾ ಇದೆ. ಕೆಲ ಶಾಲೆಗಳಲ್ಲಿ SOPಯನ್ನು ರಿಲೀಸ್ ಮಾಡಲಾಗಿದೆ. ಶೀತ ಜ್ವರ ಇದ್ರೆ ಶಾಲೆಗೆ ಕಳಿಸಬೇಡಿ, ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಪಾಲಕರು ನಿಗಾ ವಹಿಸುವಂತೆ ಕೋರಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಮಾಹಿತಿಯನ್ನು ನೀಡಿದ್ದಾರೆ. ಚಿಕ್ಕ ಮಕ್ಕಳು ಇರುವಂತಹ ಪೋಷಕರು ಬಹಳ ಜಾಗೃತಿಯನ್ನ ವಹಿಸಬೇಕು ಅನ್ನುವಂತಹ ವಿಚಾರವನ್ನ ಅವರು ತಿಳಿಸಿದ್ದಾರೆ. ಶೀತ ಜ್ವರ ಇದ್ರೆ ಶಾಲೆ ಕಳಿಸಲೇಬೇಡಿ ಮಕ್ಕಳನ್ನ ಅಂತ ಹೇಳಿದ್ದಾರೆ. ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಕೊರೋನಾ ಟೈಮಲ್ಲಿ ಯಾವ ರೀತಿಯ ಘಟನಾವಳಿಗಳು, ಯಾವ ರೀತಿ ಬೆಳವಣಿಗೆ ಆಗ್ತಾ ಇತ್ತು, ಅದು ಮತ್ತೆ ಮರುಕಳಿಸುತ್ತಾ ಅನ್ನುವಂಥ ಆತಂಕ ಅಂತೂ ಇದ್ದೇ ಇದೆ. ಸೊ ಈಗ ಶಾಲೆಗಳಲ್ಲಿ ಫುಲ್ ಅಲರ್ಟ್. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಆತಂಕ ಇದ್ದೇ ಇದೆ, ಆದ್ರೆ ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ವೈದ್ಯರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ವೈರಸ್ 2001 ಕೂಡ ಇದೆ. ಮಕ್ಕಳಿಗೆ ಯಾಕೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಅವರಿಗೆ ಮೆಚೂರ್ ಆಗಿರೋದಿಲ್ಲ. ಹೀಗಾಗಿ ಶೀತ ಕೆಮ್ಮು ಜ್ವರದ ಹಾಗೆ ಬಂದು ಅದು ತನ್ನ ಪಾಡಿಗೆ ತಾನು ಹೋಗುತ್ತೆ. ಅಷ್ಟು ಸುಧಾರಿಸಿಕೊಳ್ಳುವಂತಹ ಇಮ್ಯುನಿಟಿ ಶಕ್ತಿಯನ್ನ ದೇವರು ಕೊಟ್ಟಿರ್ತಾರೆ ಅಂತ ಮಾತಾಡುವಂತಹ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾ ಇದ್ರು. ಇನ್ನು ಮತ್ತೊಂದ್ ಕಡೆ ಎಚ್ಚರಿಕೆಯನ್ನ ಸದಾಕಾಲ ವಹಿಸಲೇಬೇಕಾಗುತ್ತೆ. ವೈರಸ್ ಆಗಿರೋದ್ರಿಂದ ಹರಡುವಂತಹ ಸಾಧ್ಯತೆ ಇರೋದ್ರಿಂದ SOPಯನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೆಲ ಖಾಸಗಿ ಶಾಲೆಗಳು ಕೂಡ ತಮ್ಮ ಕ್ರಮಗಳನ್ನ, ಸೂಚನೆಗಳನ್ನ ಪೋಷಕರಿಗೆ ಕಳಿಸಿದ್ದಾರೆ. ಒಂದು ವೇಳೆ ಮಕ್ಕಳಿಗೆ ಏನಾದ್ರೂ ಶೀತ ಕೆಮ್ಮು ಜ್ವರ ಇದ್ರೆ ಅಂತಹ ಹೊತ್ತಿನಲ್ಲಿ ರಜೆಯನ್ನ ಹಾಕಿಸಿ ಶಾಲೆಗೆ ಕಳಿಸಬೇಡಿ, ಕಮ್ಮಿ ಆಗುವಂತಹ ಸಂದರ್ಭದಲ್ಲಿ ಮಾಸ್ಕ್ ನ ಹಾಕಿ ಕಳಿಸಿ ಅಂತ. ಇನ್ನು ಶಾಲೆಗಳಲ್ಲಿ ಎಲ್ಲಾ ಮಕ್ಕಳು ಮಾಸ್ಕ್ ಕಡ್ಡಾಯ ಮಾಡಲಾಗಿಲ್ಲ, ಆದ್ರೆ ಸೈಡು ಮಕ್ಕಳು ಪೋಷಕರು ಮಕ್ಕಳಿಗೆ ಹಾಕಿ ಕಳಿಸುವಂತದ್ದು ಒಳ್ಳೇದು ಅನ್ನೋ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮಕ್ಕಳು ಮತ್ತೆ ಏಜ್ಡ್ ಪರ್ಸನ್ಸ್, ಇಮ್ಯುನಿಟಿ ಪವರ್ ಕಮ್ಮಿ ಇರುವಂತವರಿಗೆ, ಹಾರ್ಟ್ ಪ್ರಾಬ್ಲಮ್ ಇರುವಂತವರಿಗೆ, ಕ್ಯಾನ್ಸರ್ ಇರುವಂತವರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ ಒಂದ್ ಕಡೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಶಿಕ್ಷಣ ಇಲಾಖೆಯಿಂದನೂ ಕೂಡ ಈಗಲೇ ಕೆಲವೊಂದು ಕ್ರಮಗಳನ್ನ ತಗೊಳ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. HMP ವೈರಸ್ ಪತ್ತೆ ಆಗ್ತಾ ಇದ್ದಂತೆ ಶಾಲೆಗಳಲ್ಲಿ ಫುಲ್ ಅಲರ್ಟ್. ಬೆಂಗಳೂರಿನ ಕೆಲ ಶಾಲೆಗಳಿಂದ SOPಯನ್ನ ಬಿಡುಗಡೆ ಮಾಡಲಾಗಿದೆ. ಶೀತ ಜ್ವರ ಇದ್ರೆ ಶಾಲೆಗೆ ಕಳಿಸದಂತೆ ಸೂಚನೆಯನ್ನ ನೀಡಲಾಗಿದೆ. ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ಕಾರ್ಯದರ್ಶಿ ಈ ಮಾಹಿತಿಯನ್ನ ನೀಡಿರೋದು. ಈಗಲೇ ಅಲರ್ಟ್ ಆಗುವಂತಹ ಕೆಲಸ ಶಾಲೆಗಳಲ್ಲಿ ಆಗ್ತಾ ಇದೆ. ಮಕ್ಕಳಲ್ಲಿ ಈ ರೀತಿಯ ವೈರಸ್ನ ಆತಂಕ ಹೆಚ್ಚಾಗಿ ಕಾಡುತ್ತಿರುವ ಹಿನ್ನೆಲೆ ಶಾಲೆಗಳಲ್ಲಿ ಈ ರೀತಿ SOPಗಳನ್ನು ಹೊರಡಿಸಲಾಗ್ತಾ ಇದೆ. ಕೆಲ ಶಾಲೆಗಳಲ್ಲಿ SOPಯನ್ನು ರಿಲೀಸ್ ಮಾಡಲಾಗಿದೆ. ಶೀತ ಜ್ವರ ಇದ್ರೆ ಶಾಲೆಗೆ ಕಳಿಸಬೇಡಿ, ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಪಾಲಕರು ನಿಗಾ ವಹಿಸುವಂತೆ ಕೋರಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಮಾಹಿತಿಯನ್ನು ನೀಡಿದ್ದಾರೆ. ಚಿಕ್ಕ ಮಕ್ಕಳು ಇರುವಂತಹ ಪೋಷಕರು ಬಹಳ ಜಾಗೃತಿಯನ್ನ ವಹಿಸಬೇಕು ಅನ್ನುವಂತಹ ವಿಚಾರವನ್ನ ಅವರು ತಿಳಿಸಿದ್ದಾರೆ. ಶೀತ ಜ್ವರ ಇದ್ರೆ ಶಾಲೆ ಕಳಿಸಲೇಬೇಡಿ ಮಕ್ಕಳನ್ನ ಅಂತ ಹೇಳಿದ್ದಾರೆ. ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಕೊರೋನಾ ಟೈಮಲ್ಲಿ ಯಾವ ರೀತಿಯ ಘಟನಾವಳಿಗಳು, ಯಾವ ರೀತಿ ಬೆಳವಣಿಗೆ ಆಗ್ತಾ ಇತ್ತು, ಅದು ಮತ್ತೆ ಮರುಕಳಿಸುತ್ತಾ ಅನ್ನುವಂಥ ಆತಂಕ ಅಂತೂ ಇದ್ದೇ ಇದೆ. ಸೊ ಈಗ ಶಾಲೆಗಳಲ್ಲಿ ಫುಲ್ ಅಲರ್ಟ್. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಆತಂಕ ಇದ್ದೇ ಇದೆ, ಆದ್ರೆ ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ವೈದ್ಯರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ವೈರಸ್ 2001 ಕೂಡ ಇದೆ.
ಮಕ್ಕಳಿಗೆ ಯಾಕೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಅವರಿಗೆ ಮೆಚೂರ್ ಆಗಿರೋದಿಲ್ಲ. ಹೀಗಾಗಿ ಶೀತ ಕೆಮ್ಮು ಜ್ವರದ ಹಾಗೆ ಬಂದು ಅದು ತನ್ನ ಪಾಡಿಗೆ ತಾನು ಹೋಗುತ್ತೆ. ಅಷ್ಟು ಸುಧಾರಿಸಿಕೊಳ್ಳುವಂತಹ ಇಮ್ಯುನಿಟಿ ಶಕ್ತಿಯನ್ನ ದೇವರು ಕೊಟ್ಟಿರ್ತಾರೆ ಅಂತ ಮಾತಾಡುವಂತಹ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾ ಇದ್ರು. ಇನ್ನು ಮತ್ತೊಂದ್ ಕಡೆ ಎಚ್ಚರಿಕೆಯನ್ನ ಸದಾಕಾಲ ವಹಿಸಲೇಬೇಕಾಗುತ್ತೆ. ವೈರಸ್ ಆಗಿರೋದ್ರಿಂದ ಹರಡುವಂತಹ ಸಾಧ್ಯತೆ ಇರೋದ್ರಿಂದ SOPಯನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕೆಲ ಖಾಸಗಿ ಶಾಲೆಗಳು ಕೂಡ ತಮ್ಮ ಕ್ರಮಗಳನ್ನ ಸೂಚನೆಗಳನ್ನ ಪೋಷಕರಿಗೆ ಕಳಿಸಿದ್ದಾರೆ. ಒಂದು ವೇಳೆ ಮಕ್ಕಳಿಗೆ ಏನಾದ್ರೂ ಶೀತ ಕೆಮ್ಮು ಜ್ವರ ಇದ್ರೆ ಅಂತಹ ಹೊತ್ತಿನಲ್ಲಿ ರಜೆಯನ್ನ ಹಾಕಿಸಿ ಶಾಲೆಗೆ ಕಳಿಸಬೇಡಿ. ಕಮ್ಮಿ ಆಗುವಂತಹ ಸಂದರ್ಭದಲ್ಲಿ ಮಾಸ್ಕ್ ನ ಹಾಕಿ ಕಳಿಸಿ ಅಂತ. ಇನ್ನು ಶಾಲೆಗಳಲ್ಲಿ ಎಲ್ಲಾ ಮಕ್ಕಳು ಮಾಸ್ಕ್ ಕಡ್ಡಾಯ ಮಾಡಲಾಗಿಲ್ಲ. ಆದ್ರೆ ಸೈಬರ್ ಸೈಡು ಮಕ್ಕಳು ಪೋಷಕರು ಮಕ್ಕಳಿಗೆ ಹಾಕಿ ಕಳಿಸುವಂತದ್ದು ಒಳ್ಳೇದು ಅನ್ನೋ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮಕ್ಕಳು ಮತ್ತೆ ಏಜ್ಡ್ ಪರ್ಸನ್ಸ್, ಇಮ್ಯುನಿಟಿ ಪವರ್ ಕಮ್ಮಿ ಇರುವಂತವರಿಗೆ, ಹಾರ್ಟ್ ಪ್ರಾಬ್ಲಮ್ ಇರುವಂತವರಿಗೆ, ಕ್ಯಾನ್ಸರ್ ಇರುವಂತವರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ ಒಂದ್ ಕಡೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಶಿಕ್ಷಣ ಇಲಾಖೆಯಿಂದನೂ ಕೂಡ ಈಗಲೇ ಕೆಲವೊಂದು ಕ್ರಮಗಳನ್ನ ತಗೊಳ್ತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. HMP ವೈರಸ್ ಪತ್ತೆ ಆಗ್ತಾ ಇದ್ದಂತೆ ಶಾಲೆಗಳಲ್ಲಿ ಫುಲ್ ಅಲರ್ಟ್. ಬೆಂಗಳೂರಿನ ಕೆಲ ಶಾಲೆಗಳಿಂದ SOPಯನ್ನ ಬಿಡುಗಡೆ ಮಾಡಲಾಗಿದೆ. ಶೀತ ಜ್ವರ ಇದ್ರೆ ಶಾಲೆಗೆ ಕಳಿಸ್ತಂತೆ ಸೂಚನೆಯನ್ನ ನೀಡಲಾಗಿದೆ. ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟ ಕಾರ್ಯದರ್ಶಿ ಈ ಮಾಹಿತಿಯನ್ನ ನೀಡಿರೋದು. ಈಗಲೇ ಅಲರ್ಟ್ ಆಗುವಂತಹ ಕೆಲಸ ಶಾಲೆಗಳಲ್ಲಿ ಆಗ್ತಾ ಇದೆ. ಮಕ್ಕಳಲ್ಲಿ ಈ ರೀತಿಯ ವೈರಸ್ನ ಆತಂಕ ಹೆಚ್ಚಾಗಿ ಕಾಡುತ್ತಿರುವ ಹಿನ್ನೆಲೆ ಶಾಲೆಗಳಲ್ಲಿ ಈ ರೀತಿ SOPಗಳನ್ನು ಹೊರಡಿಸಲಾಗ್ತಾ ಇದೆ. ಕೆಲ ಶಾಲೆಗಳಲ್ಲಿ SOPಯನ್ನು ರಿಲೀಸ್ ಮಾಡಲಾಗಿದೆ. ಶೀತ ಜ್ವರ ಇದ್ರೆ ಶಾಲೆಗೆ ಕಳಿಸಬೇಡಿ, ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಪಾಲಕರು ನಿಗಾ ವಹಿಸುವಂತೆ ಕೋರಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಮಾಹಿತಿಯನ್ನು ನೀಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಇರುವಂತಹ ಪೋಷಕರು ಬಹಳ ಜಾಗೃತಿಯನ್ನ ವಹಿಸಬೇಕು ಅನ್ನುವಂತಹ ವಿಚಾರವನ್ನ ಅವರು ತಿಳಿಸಿದ್ದಾರೆ. ಶೀತ ಜ್ವರ ಇದ್ರೆ ಶಾಲೆ ಕಳಿಸಲೇಬೇಡಿ ಮಕ್ಕಳನ್ನ ಅಂತ ಹೇಳಿದ್ದಾರೆ. ಶೀತ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದೀಪ್ತಿ. ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಕೊರೋನಾ ಟೈಮಲ್ಲಿ ಯಾವ ರೀತಿಯ ಘಟನಾವಳಿಗಳು, ಯಾವ ರೀತಿ ಬೆಳವಣಿಗೆ ಆಗ್ತಾ ಇತ್ತು, ಅದು ಮತ್ತೆ ಮರುಕಳಿಸುತ್ತಾ ಅನ್ನುವಂಥ ಆತಂಕ ಅಂತೂ ಇದ್ದೇ ಇದೆ. ಸೊ ಈಗ ಶಾಲೆಗಳಲ್ಲಿ ಫುಲ್ ಅಲರ್ಟ್. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಆತಂಕ ಇದ್ದೇ ಇದೆ. ಆದ್ರೆ ಭಯಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ವೈದ್ಯರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಈ ಒಂದು ವೈರಸ್ 2001 ಕೂಡ ಇದೆ. ಮಕ್ಕಳಿಗೆ ಯಾಕೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಅವರಿಗೆ ಮೆಚೂರ್ ಆಗಿರೋದಿಲ್ಲ. ಹೀಗಾಗಿ ಶೀತ ಕೆಮ್ಮು ಜ್ವರದ ಹಾಗೆ ಬಂದು ಅದು ತನ್ನ ಪಾಡಿಗೆ ತಾನು ಹೋಗುತ್ತೆ. ಅಷ್ಟು ಸುಧಾರಿಸಿಕೊಳ್ಳುವಂತಹ ಇಮ್ಯುನಿಟಿ ಶಕ್ತಿಯನ್ನ ದೇವರು ಕೊಟ್ಟಿರ್ತಾರೆ